ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವಾಗ ಮಾರ್ನಿಂಗ್ 9 ಗಂಟೆ. ನಾವು ಪುತ್ತೂರಲ್ಲಿರೋ ನಮ್ಮ ಮನೆಯಿಂದ ಹೊರಟಿದ್ದೇವೆ. 9 ಗಂಟೆಗೆ ಉಜಿರೆಗೆ ನಾವು ಹೋಗ್ಬೇಕು ಅಂತ ಇದ್ದೀವಿ. ಕೆಲವು ಟೆಂಪಲ್ಸ್ ವಿಸಿಟ್ ಮಾಡಬೇಕು, ಸೊ ಹೋಗ್ತಾ ಇದ್ದೀವಿ. ಫಸ್ಟ್ ನಾವು ಸೂರ್ಯ ಟೆಂಪಲ್ಗೆ ವಿಸಿಟ್ ಮಾಡೋಣ ಅಂತ ಬಂದಿದ್ದೇವೆ. ಸೂರ್ಯ ಟೆಂಪಲ್ ಹತ್ರನೇ ಬಂದಿದ್ದೇವೆ. ನಮ್ಮ ಜೊತೆ ನಮ್ಮ ಮಗಳು ಇದ್ದಾಳೆ. ಅವಳು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದಾಳೆ ಟೆಂಪಲ್ಸ್. ಉಜಿರೆ ಎಲ್ಲ ಫಸ್ಟ್ ಟೈಮ್ ಹೋಗ್ತಾ ಇದ್ದಾಳೆ. ಅದು ಈ ಬಿಸಿಲಿಗೆ, ನಮ್ಮೂರ ಬಿಸಿಲಿಗೆ ಅವಳು ಇರ್ತಾಳ ಇಲ್ವಾ, ಟ್ರಾವೆಲ್ ಮಾಡ್ತಾಳ ನೋಡೋಣ ಅಂತ ಟೆನ್ಷನಲ್ಲಿ ಇದ್ವಿ. ಪಾಪ ಅದೇನೋ ಕೂಗಿಲ್ಲ, ಅವಳು ನಮ್ಮ ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಬಂದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದುವೇ ಸೂರ್ಯ ಟೆಂಪಲ್. ನಾವು ರೀಚ್ ಆದ್ವಿ. ಭಕ್ತಾದಿಗಳು ಈ ಟೆಂಪಲ್ಗೆ ಬಂದು ಹರಕೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಟೆಂಪಲ್ನಲ್ಲಿ ಏನು ಸ್ಪೆಷಲ್ ಅಂದರೆ, ಹರಕೆ ಮಾಡ್ಕೊಂಡು ಸಕ್ಸಸ್ ಆದಮೇಲೆ ಇಲ್ಲಿ ಬಂದು ಅಲ್ಲಿ ಕೌಂಟರ್ ಇದೆ, ಅಲ್ಲಿ ಹೋಗಿ ರಿಸಿಪ್ಟ್ ಕೊಟ್ಟು ಅಲ್ಲಿ ಮಣ್ಣಿನ ನಿಮ್ಗೆ ಯಾವ ರಿಲೇಟೆಡ್ ಹರಕೆ ಇದೆ ಅದರದ್ದು ಮಣ್ಣಿನ ಸ್ಟ್ಯಾಚ್ಯೂ ಇರುತ್ತೆ ಬೇರೆ ಬೇರೆ, ಅದನ್ನು ತಗೊಂಡು ಹೋಗಿ ಪಕ್ಕದಲ್ಲಿರೋ ಶಿವಲಿಂಗ ಕಲ್ಲಿದೆ ಅಲ್ಲಿ ಹೋಗಿ ಕೊಡಬೇಕು. ಅವರು ಅಲ್ಲಿ ಹಾಕಿಬಿಡ್ತಾರೆ. ಸೊ ಈ ಹರಕೆ ಏನಂದರೆ ಅದು ಮಣ್ಣಿನ ಸ್ಟ್ಯಾಚ್ಯೂವನ್ನು ಕೊಡೋದೇ ಇದು ಹರಕೆ. ಅದು ಸಕ್ಸಸ್ ಆದಮೇಲೆ ಆ ಥರ ಮಾಡಬೇಕು ಇಲ್ಲಿ ಬಂದಮೇಲೆ. ಹೀಗೆ ತುಂಬ ಜನ ಬಂದು ಹಾಕಿರೋದೆಲ್ಲ ಅಲ್ಲಿ ಕಾಣೋಕ್ಕೆ ನೋಡ್ಬೋದು, ನೀವು ನೋಡಿ ಇಲ್ಲಿ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಇವಾಗ ನಾವು ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಊಟ ಮಾಡೋಕ್ಕೆ ಅಂತ ಲಂಚ್ಗೆ ಹೊರಡ್ತಾ ಇದ್ದೀವಿ. ಹಾಗೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ದೆ ನಿಯರ್ ಬೈ ಹೋಟೆಲ್ಸ್ ಯಾವುದು ಚೆನ್ನಾಗಿರುತ್ತೆ ಅಂತ. ಹಂಗೆ ಸರ್ಚ್ ಮಾಡುವಾಗ ಫೇಮಸ್ ಆಗಿರೋ ಅಮ್ಮ ಹೋಟೆಲ್ ಅಂತಲೇ ಫೇಮಸ್ ಆಗಿರೋದು ಒಂದು ಯೂಟ್ಯೂಬಲ್ಲಿ ನೋಡಿದೆ. ಇದು ಬ್ರಾಹ್ಮಿನ್ಸ್ ಹೋಟೆಲ್, ಅದು ಅಮ್ಮ ಹೋಟೆಲ್ ಅಂತಲೇ ಫೇಮಸ್ ಆಗಿದೆ. ಸೊ ಹೇಗೆ ಟೇಸ್ಟ್ ಇದೆ ನೋಡುವ ಅಂತ ಹೇಳಿ ಹೋಗಿ ಅದೇ ಹೋಟೆಲ್ಗೆ ಹೋದ್ವಿ ನಾವು. ಅಲ್ಲೇ ನಿಯರ್ ಬೈ 1 ಕಿಲೋಮೀಟರ್. ಈ ಹೋಟೆಲು 100 ವರ್ಷ ಹಳೆ ಹೋಟೆಲು, ಬ್ರಾಹ್ಮಿನ್ಸ್ ಹೋಟೆಲ್. ಬಟ್ ರೈಸ್ ಇಲ್ಲಿನ ಊಟ ಅಂತೂ ಸೂಪರ್ ಆಗಿ ಟೇಸ್ಟ್ ಇದೆ. ನೀವು ಇಲ್ಲಿ ಬಂದರೆ ಊಟನೇ ತಗೋಬೇಕು. ಬಟ್ ಬೇರೆ ತಿಂಡಿನೂ ಇದೆ, ಆ ತಿಂಡಿಗಿಂತ ಊಟನೇ ತುಂಬ ಟೇಸ್ಟ್ ಇರುತ್ತೆ. ರೈಸ್ಗೆ ಒಂದು ಸಾರು, ಆಮೇಲೆ ಒಂದೊಂದು ಸಾಂಬಾರು, ಚಟ್ನಿ, ಉಪ್ಪಿನಕಾಯಿ ಅಷ್ಟೇ ಇರೋದು. ಬಟ್ ಟೇಸ್ಟ್ ಅಂತೂ ಆ ರೈಸ್ ಸೂಪರ್ ಇರುತ್ತೆ. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆನ್ ದ ವೇ ಹಂಗೆ ರಾಮ ಟೆಂಪಲ್ ಸಿಗುತ್ತೆ, ಹಂಗೆ ಅಲ್ಲಿ ವಿಸಿಟ್ ಮಾಡೋಣ ಅಂತ ರಾಮ ಟೆಂಪಲ್ಗೆ ಬಂದಿದ್ದೀವಿ ನಾವೀಗ. ಬಟ್ ಇಲ್ಲಿ ಹೊರಗಡೆಯಿಂದ ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ, ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಟೆಂಪಲ್ಸಲ್ಲಿ. ಅಲ್ಲಿ ದೊಡ್ಡ ಬೋರ್ಡೇ ಹಾಕಿಬಿಟ್ಟಿದ್ದಾರೆ, ಕ್ಯಾಮರಾ ಎಲ್ಲ ಅಲೋ ಇಲ್ಲ. ಸೊ ಬರೀ ಹೊರಗಡೆಯಿಂದ ಮಾತ್ರ ಮಾಡಿದ್ದೀನಿ ವಿಡಿಯೋ. ಈ ಟ್ರಿಪ್ ನಮ್ಗೇನು ಖುಷಿ ಅಂದರೆ, ಯಾವಾಗಲೂ ನಾವೇ ಹೋಗ್ತಾ ಇದ್ವಿ, ಇವಾಗ ನಮ್ಮ ಜೊತೆ ಪಾಪು ನಮ್ಮ ಮಗಳು ಬಂದಿದ್ದಾಳೆ. ಸೊ ನಮಗೆ ತುಂಬ ಖುಷಿ. ಈ ಟೆಂಪಲ್ ನೋಡ್ಕೊಂಡು ನಾನು ಹೊರಗಡೆ ಬರ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಸೌತಡ್ಕಕ್ಕೆ ಹೋಗಬೇಕು. ಸೌತಡ್ಕದಲ್ಲಿ ಮಹಾಗಣಪತಿ ಟೆಂಪಲ್ ಫೇಮಸ್. ಎಲ್ಲರೂ ಈ ಊರಿಗೆ ಬಂದರೆ ಆ ಸೂರ್ಯ ಟೆಂಪಲ್, ಮಹಾಗಣಪತಿ, ಕುಕ್ಕೆ ಧರ್ಮಸ್ಥಳ ಅಂತ ಎಲ್ಲ ನೋಡ್ಕೊಂಡೇ ಹೋಗ್ತಾರೆ. ಸೊ ಮಹಾಗಣಪತಿ ಟೆಂಪಲ್ ಸೌತಡ್ಕಕ್ಕೆ ಬಂದಿದ್ದೇವೆ, ಇವಾಗ ರೀಚ್ ಆದ್ವಿ. ಗೈಸ್, ಈ ಟೆಂಪಲ್ ಸ್ಪೆಷಲ್ ಏನಂದ್ರೆ ನೋಡಿ, ಮಹಾಗಣಪತಿ ಕಲ್ಲಿನ ಮೂರ್ತಿ ಇದೆಯಲ್ಲ, ಇದು ಓಪನ್ ಪ್ಲೇಸ್ ಅಲ್ಲಿ ಇರೋದು. ಸೊ ನಿಮ್ಗೆ ನೋಡಕ್ಕೂ ಚೆನ್ನಾಗಿ ಕಾಣುತ್ತೆ ನೋಡಿ ಇಲ್ಲಿ. ಮತ್ತೆ ಇಲ್ಲಿ ನಿಮ್ಗೆ ನೋಡ್ಬೋದು ನೋಡಿ, ಗಂಟೆಗಳು ತುಂಬಾ ಇದೆ, ಇದೇ ಫೇಮಸ್ ಇಲ್ಲಿ ಜನಗಳು ಏನಾದ್ರು ಹರಕೆ ಹೊತ್ಕೊಂಡಿದ್ರೆ ಗಂಟೆನ ಇಲ್ಲಿ ಕಟ್ತಾರೆ ನೋಡಿ ಇಲ್ಲಿ ಬಂದು. ಸೊ ನಮ್ಮ ಕಡೆಯಿಂದ ಒಂದೇನೋ ಹರಕೆ ಇತ್ತು. ಸೊ ನಮಗೂ ಗಂಟೆ ಕಟ್ಟಕ್ಕಿದೆ ನೋಡಿ ಮುಂದೆ. ನೋಡಿ ನಿಮ್ಗೆ ಅಲ್ಲಲ್ಲಿ ನೋಡಕ್ಕೆ ಗಂಟೆಗಳಿದೆ ನೋಡಿ, ಅಲ್ಲಲ್ಲಿ ಜನರು ಕಟ್ಟಿರೋದು ಎಲ್ಲ ಫುಲ್ ಗಂಟೆಯಲ್ಲೇ ತುಂಬಿದೆ ನೋಡಿ. ಎಲ್ಲ ನೋಡಿ, ಈ ತರ ಭಕ್ತಾದಿಗಳು ಏನಾದ್ರು ಹರಕೆ ಬೇಕು ಅಂದೇನಾಗಿದ್ರೆ ಈ ತರ ಈ ಟೆಂಪಲ್ ಬಂದು ದೇವರ ಆಶೀರ್ವಾದ ಪಡ್ಕೊಂಡು ಗಂಟೆನ ಕಟ್ತಾರೆ.
ಸೊ ಇಲ್ಲಿ ನೋಡ್ಬೋದು ತುಂಬಾನೇ ಗಂಟೆಗಳಿದೆ ನೋಡಿ. ಸೊ ನಾವು 1 ಗಂಟೆ ಕಟ್ಟಿದ್ವಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈಗ ಗಂಟೆನ ಎಲ್ಲಿಂದ ತರೋದು ಅದೇನಾದ್ರು ಡೌಟ್ ಇದ್ರೆ ನೋಡಿ, ಅದೇನೋ ತರಕ್ಕೇನಿಲ್ಲ. ನಿಮ್ಮ ಪಕ್ಕದಲ್ಲಿರೋ ಅಂಗಡಿಗಳಿದೆ, ಗಂಟೆ ಅಂಗಡಿಗಳಿದೆ. ಸೊ ಅಲ್ಲೇ ಎಲ್ಲ ಗಂಟೆ ಸಿಗುತ್ತೆ. ಚಿಕ್ಕ ಗಂಟೆ, ದೊಡ್ಡ ಗಂಟೆ, ಬೇರೆ ಬೇರೆ ಟೈಪ್ಸ್ ಇದೆ. ಸೊ ನೋಡ್ಕೊಂಡು ಒಂದು 500 600 ಆ ಥರ ರೇಟ್ ಸ್ಟಾರ್ಟ್ ಆಗಿ 1000 1500 2000 3000 ಆ ಥರ ರೇಟ್ ಬರುತ್ತೆ. ಸೊ ಡಿಪೆಂಡಿಂಗ್ ಆನ್ ನಿಮಗೆ ಯಾವ ಥರ ಬೇಕು ಅಂತೇಳಿ ಆ ಥರ ಗಂಟೆ ಕಟ್ಬೋದು. ನಮ್ಗೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ನಾವು ಮನೆಗೆ ಹೊರಡ್ತಾ ಇದ್ದೇವೆ ಪುತ್ತೂರಿಗೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.